ಸರ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ ಸರ್. ಸರ್, ಈಗಿನ ಹವಾಮಾನದ ವಾತಾವರಣ ನೋಡಿದ್ರೆ ನಾವು ಮಳೆಗಾಲದಲ್ಲಿದ್ದೀವ, ಚಳಿಗಾಲದಲ್ಲಿದ್ದೀವ, ಬೇಸಿಗೆ ಕಾಲದಲ್ಲಿದ್ದೀವ ಸರ್? ಅಷ್ಟೊಂದು ವಾತಾವರಣ ಭಾಳ ಬದಲಾವಣೆ ಆಗೈತಿ. ಅಷ್ಟೊಂದು ಆಗಲೇ ಒಂದು ಸುಮಾರು 2 ವಾರದಿಂದ ಮಳೆ ಪ್ರಮಾಣ ಗಣನೀಯವಾಗಿ ಕರ್ನಾಟಕ ರಾಜ್ಯಾದ್ಯಂತ ಮಳೆ ಕಡಿಮೆ ಆಗೈತಿ ಮತ್ತು ಮನ್ಸೂನ್ ಭಾಳ ದುರ್ಬಲವಾಗಿದೆ. ಮತ್ತು ಮಳೆ ಕೊರತೆ ಕರ್ನಾಟಕ ರಾಜ್ಯಾದ್ಯಂತ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಮುಂದುವರೆದಿದೆ. ಕರಾವಳಿ ಜಿಲ್ಲೆಗಳಲ್ಲಿ 25% ಮಳೆ ಕೊರತೆ ಇದ್ದರೆ, ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 40% ರಿಂದ 50% ಮಳೆ ಕೊರತೆ ಐತಿ. ಉತ್ತರ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆ 20% ಕೂಡ, ಕೆಲವೊಂದು ಕಡೆ 30% ಕೂಡ ಮಳೆ ಕೊರತೆ ಇದೆ. ಸರಿ, ಕರಾವಳಿ ಜಿಲ್ಲೆಗಳಲ್ಲಿ 24% ಐತಿ. ಉತ್ತರ ಕನ್ನಡದಲ್ಲಿ 26% ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ 20%, ಉಡುಪಿಯಲ್ಲಿ 24% ಮಳೆ ಕೊರತೆ ಐತಿ. ಬಾಗಲಕೋಟೆ ಮತ್ತು ಬೆಳಗಾವಿನಲ್ಲಿ ವಾಡಿಕೆಯಂತೆ ಮಳೆಯಾಗಿದೆ. ಆದ್ರೂ ಕೆಲವು ಜಿಲ್ಲೆಗಳಲ್ಲಿ ಅಂದರೆ ಕೆಲವು ತಾಲೂಕುಗಳಲ್ಲಿ ಮಳೆ ಆಗಿರೋದಿಲ್ಲ, ಕೊರತೆ ಇದ್ದೇ ಇರ್ತೈತಿ. ನಾವು ಇದನ್ನು ಸರಾಸರಿ ತೊಗೊಂಡಾಗ ಬೆಳಗಾವಿ ಜಿಲ್ಲೆಯಲ್ಲಿ 20% ಹೆಚ್ಚಿಗೆ ಆದಂಗೆ ತೋರಿಸುತ್ತೆ. ಆದರೆ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಮಳೆ ತಾಲೂಕಿನಲ್ಲಿ ಮಳೆಯಾಗಿರ್ತೈತಿ. ಖಾನಾಪುರ, ಲೋಂಡ, ಬೆಳಗಾವಿ, ಈ ಕಡೆ ಸವದತ್ತಿ, ರಾಮದುರ್ಗ ಈ ಕಡೆ ಬಂದರೂ ಕೆಲವೊಮ್ಮೆ ಮಳೆ ಕಡಿಮೆ ಇರ್ತೈತಿ. ಮಹಾರಾಷ್ಟ್ರದಲ್ಲಿ ಮಳೆಯನ್ನು ಪ್ರಭಾವನೂ ಜಾಸ್ತಿ ಅದರಲ್ಲಿಂದ ಸ್ವಲ್ಪ ಮಳೆಯಾಗಿದೆ. ಅದ್ರ ಬಿಟ್ಟರೆ ಯಾವುದೇ ಮಳೆ ಇರೋದಿಲ್ಲ. ಬೀದರ್ನಲ್ಲಿ 5% ಮಳೆ ಕಡಿಮೆ, ಧಾರವಾಡದಲ್ಲಿ ಸುಮಾರು 40% ಮಳೆ ಕಡಿಮೆ ಐತಿ, ಗದಗಿನಲ್ಲಿ 10%, ಮುಂದೆ ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ಬಿಜಾಪುರ ಈ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು 25% ರಿಂದ 30% ಮಳೆಯ ಕೊರತೆ ಇದೆ. ಯಾದಗಿರಿಯಲ್ಲಿ ಕೂಡ 13% ಮಳೆ ಕೊರತೆ ಇದೆ. ಅಂದರೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಸರಾಸರಿ ತೊಗೊಂಡ್ರೆ 14 ಇರ್ತೈತೆ. ಆದರೆ ಕೆಲವೊಂದು ಜಿಲ್ಲೆಗಳಲ್ಲಿ 25-30%, ಕೆಲವೊಂದು ಏರಿಯಾದಲ್ಲಿ ಮಳೆನೇ ಆಗಿರುವುದಿಲ್ಲ. ಆ ಒಂದು ನೀವು ಬಂದ್ರೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಬೆಂಗಳೂರಿನಲ್ಲಿ 55% ಮಳೆ ಕೊರತೆ ಇದೆ. ಮುಂದೆ ಚಾಮರಾಜನಗರ 30%, ಚಿಕ್ಕಬಳ್ಳಾಪುರ 32%, ಹಿಂಗೆ ನೀವು ಹಾಸನ ತೊಗೊಂಡ್ರೆ 63% ಮಳೆ ಕೊರತೆ ಇದೆ. ಕೋಲಾರ್ನಲ್ಲಿ 44%. ಹಾಸನ ಜಿಲ್ಲೆಗೆ ಕಡಿಮೆ ಆಗಿದೆಯಲ್ಲ ಸರ್ ಈ ಸಲ? ಭಾಳ ಕಡಿಮೆ ಆಗಿದೆ. ಹಾಸನ ಜಿಲ್ಲೆನೇ ರಾಜ್ಯದಲ್ಲಿ ಕಡಿಮೆ ಅಲ್ಲ ಸರ್? ಅತಿ ಕಡಿಮೆ ಮಳೆಯಾಗಿದೆ ಹಾಸನ ಜಿಲ್ಲೆ. ಅದಕ್ಕಿಂತ ಕಡಿಮೆ ಆದದ್ದು ಇರ್ಬೋದು. ರಾಮನಗರ ಜಿಲ್ಲೆಯಲ್ಲಿ 92% ಮಳೆ ಕಡಿಮೆ ಇದೆ. ಹಲವಾರು ಭಾಳ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಇದೆ.